ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಹಂಪಿಯ ಬೆಸ್ಟ್ ಹಿಡನ್ ಪ್ಲೇಸ್ ಆದಂಥ ಶಿವಪುರ ಕೋಟೆಗೆ ನಾವು ಬಂದಿದ್ದೇವೆ. ಬನ್ನಿ ಹೋಗೋಣ. ಬೆಟ್ಟದ ಮೇಲೆ ಸೋಮನಾಥ್ ಮತ್ತು ದುರ್ಗಾದೇವಿಯ ದೇವಸ್ಥಾನ ಮತ್ತು ಬೆಟ್ಟದ ಮೇಲೆ ನೋಡಬೇಕಾದ ಸ್ಥಳಗಳ ಬಗ್ಗೆ ನೋಡೋಣ ಬನ್ನಿ. ಮೇಲ್ಗಡೆ ನಾವು ಕೋಟೆ, ದೇವಸ್ಥಾನ, ಸ್ನಾನದ ಕೊಳಗಳು ಮತ್ತು ವಿಶಿಷ್ಟ ಬಾವಿಯನ್ನು ನೋಡೋಣ ಬನ್ನಿ. ಇಲ್ಲಿ ನೀವು ನೋಡಬಹುದು, ಇದೇ ಕೋಟೆ ಎಂಟ್ರೆನ್ಸ್. ಈ ಗೋಡೆಯು ಬೆಟ್ಟದ ಸುತ್ತಮುತ್ತ ನೀವು ನೋಡಬಹುದು. ಇಲ್ಲಿ ಯಾರಾದರೂ ಸೈನ್ಯವನ್ನು ಬಿಟ್ಟು ಬೇರೆ ವ್ಯಕ್ತಿಗಳು ಬಂದರೆ ಇಲ್ಲಿ ಅವರನ್ನು ತಡೆದು ಪರಿಶೀಲನೆ ಮಾಡುತ್ತಾರೆ. ಈ ಗೋಡೆ ಎಂಟ್ರೆನ್ಸ್ ಅಲ್ಲಿ ಯಾವುದೇ ಶತ್ರುಗಳಿಗೆ ಅವಕಾಶವನ್ನು ಮಾಡುತ್ತಿರಲಿಲ್ಲ. ಗಣೇಶನನ್ನು ನೋಡುತ್ತಾ ಮುಂದೆ ಹೋಗೋಣ ಬನ್ನಿ, ವಿಶಿಷ್ಟ ಬಾವಿಯನ್ನು ನೋಡೋಕೆ. ನಮ್ಮ ಪೂರ್ವಿಕರ ಪ್ರಕಾರ ಈ ಬಾವಿಯು ಬೆಟ್ಟದಿಂದ ಹಂಪಿಗೆ ಗುಪ್ತ ಮಾರ್ಗವನ್ನು ಹೊಂದಿದೆ. ಆಕಸ್ಮಿಕ ಶತ್ರುಗಳ ದಾಳಿಗೆ ಒಳಗಾದಾಗ ತ್ವರಿತ ಮಾಹಿತಿಯನ್ನು ಹಂಪಿಗೆ ಸೇರಿಸಲು ಈ ಗುಪ್ತ ಮಾರ್ಗವನ್ನು ಬಳಸುತ್ತಿದ್ದರು. ಬನ್ನಿ ನಾವು ಮುಂದೆ ಹೋಗೋಣ, ಕೋಟೆ ಮತ್ತು ದೇವಸ್ಥಾನವನ್ನು ನೋಡೋಣ. ಕೋಟೆಯ 2ನೇ ಗೇಟನ್ನು ನೀವು ನೋಡಬಹುದು. ಕೋಟೆಯು ಶತ್ರುಗಳ ದಾಳಿಗೆ ಒಳಗಾಗಿ ಸ್ಮಾರಕಗಳನ್ನು ಕೆಡವಲಾಯಿತು. ಪ್ರಸ್ತುತ ನೀವು ಶಿಥಿಲವಾದ ಸ್ಮಾರಕಗಳನ್ನು ನೋಡಬಹುದು. ಬನ್ನಿ ನಾವು ಸೋಮನಾಥ ದೇವಸ್ಥಾನವನ್ನು ನೋಡೋಣ. ಬನ್ನಿ ನಾವು ಶಿವಪುರದ ಕಾವಲು ಕೋಟೆಯನ್ನು ನೋಡೋಣ. ಕೋಟೆಯ ಮುಂಭಾಗದಲ್ಲಿ ದುರ್ಗಾದೇವಿಯನ್ನು ಕೂಡ ನೀವು ಕಾಣಬಹುದು. ಇದೇ ನಮ್ಮ ಕೋಟೆಯ ಬಾಗಿಲು ಮತ್ತು ಸುತ್ತಮುತ್ತ ಕೋಟೆಯ ಗೋಡೆಗಳನ್ನು ನೋಡೋಣ ಬನ್ನಿ. ಶತ್ರುಗಳು ಕೋಟೆಯ ಮೇಲೆ ದಾಳಿ ಮಾಡಿ ಒಳಗಿರುವ ಖಜಾನೆಯನ್ನು ಒಯ್ಯಲಾಗಿದೆ. ನಾಶವಾಗಿರುವ ಕೋಟೆಯನ್ನು ನೀವು ನೋಡಬಹುದು. ಕೋಟೆಯಿಂದ ಸ್ವಲ್ಪ ನಾವು ಮುಂದೆ ಬಂದ ಹಾಗೆ ಸ್ನಾನದ ಕೊಳಗಳನ್ನು ನೀವು ನೋಡಬಹುದು. ನೀವು ಶಿವಪುರದ ಕೆರೆಯನ್ನು ನೋಡಬಹುದು. ಸುತ್ತಮುತ್ತ ಪ್ರಕೃತಿಯನ್ನು ಆಸ್ವಾದ ಮಾಡಿ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮಿಸ್ಟರ್ ಸೋಲೋ ಟ್ರಾವೆಲರ್.